ಪ್ರೀತಿಯ ಶಿಕ್ಷಕರೇ, ನಮ್ಮ ಮಕ್ಕಳಿಗೆ ಫಿಸಿಕ್ಸ್ನಲ್ಲಿ ಒಂದು ಸ್ಟ್ರಾ ನೀರುವಂಥ ಗ್ಲಾಸ್ ಒಳಗೆ ಯಾಕೆ ಬೆಂಡಾಗಿ ಕಾಣುತ್ತೆ ಅಂತ ನೀವು ವಿವರಿಸಬೇಕಾದ್ರೆ, ಬೆಳಕು ಬೇರೆ ಬೇರೆ ಮೀಡಿಯಮ್ಗಳಲ್ಲಿ ಬೇರೆ ಬೇರೆ ಥರ ಬೆಂಡಾಗುತ್ತೆ, ಇದನ್ನ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳ್ತಾರೆ ಅಂತ ಪಾಠ ಹೇಳ್ಕೊಡ್ಬೇಕಾದ್ರೆ ಬರೀ ಬೆಳಕು ಮಾತ್ರ ಅಲ್ಲ, ಇನ್ಫಾರ್ಮೇಶನ್ ಕೂಡ ಕೆಲವೊಮ್ಮೆ ಅವ್ರವ್ರಿಗೆ ಇರುವಂತ ಬಯಸುಗಳಿಂದ ಬೇರೆ ಬೇರೆ ತರ ಬೆಂಡಾಗಿ ನಿಮ್ಮನ್ನ ತಲುಪುತ್ತೆ. ನಾವು ಕೊನೆಗೆ ಬರುವಂತ ಎಲ್ಲಾ ಮಾಹಿತಿಗಳಲ್ಲಿ ಸತ್ಯ ಯಾವುದು ಅನ್ನೋದನ್ನ ನಮ್ಮ ಸತ್ಯ ಶೋಧನೆ ಮೂಲಕ ಡಿಸೈಡ್ ಮಾಡಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡಿ. ಪ್ರೀತಿಯ ಶಿಕ್ಷಕರೇ, ನಮ್ಮ ಮಕ್ಕಳಿಗೆ ಕೆಮಿಸ್ಟ್ರಿ ಹೇಳ್ಕೊಡ್ಬೇಕಾದ್ರೆ ಡೈನಮಿಕ್ ಈಕ್ವಿಲಿಬ್ರಿಯಂ ಬಗ್ಗೆ ಪಾಠ ಮಾಡಬೇಕಾದ್ರೆ ಪ್ರತಿಯೊಂದು ಮಾಲಿಕ್ಯೂಲು ಆದಷ್ಟು ಬೇಗ ತನ್ನ ಸ್ಟಡಿ ಸ್ಟೇಟ್ಗೆ ಬರಕ್ಕೆ ಹಂಬಲಿಸುತ್ತೆ. ಅದೇ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ಗೂ ಕಾರಣ ಅಂತ ಪಾಠ ಹೇಳುವಾಗ ಹೊರಗಿನ ಜಗತ್ತಲ್ಲಿ ಏನೇ ಬದಲಾವಣೆಗಳಾದ್ರು, ಟೆಂಪರೇಚರು, ಪ್ರೆಷರು ವೇರಿ ಆಗೋ ತರ ಹೊರಗಿನ ಪ್ರಪಂಚದ ಒತ್ತಡ, ನಿಮ್ಮ ಒಳಗಿನ ಮಾನಸಿಕ ಒತ್ತಡಗಳು ಎಲ್ಲವನ್ನೂ ದಾಟಿ ಆದಷ್ಟು ಬೇಗ ನಿಮ್ಮ ಸ್ವಾಭಾವಿಕ ಸ್ಟಡಿ ಸ್ಟೇಬಲ್ ಸ್ಟೇಟ್, ಒಂದು ಸ್ಟೇಬಲ್ ಸ್ಟೇಟ್ಗೆ ಆದಷ್ಟು ಬೇಗ ನೀವು ಬರಬೇಕು ಅನ್ನೋ ಇಮೋಷನಲ್ ಮಾಸ್ಟ್ರಿನ ಕೆಮಿಸ್ಟ್ರಿ ಮೂಲಕ ಹೇಳ್ಕೊಡಿ. ಪ್ರೀತಿಯ ಶಿಕ್ಷಕರೇ, ನಮ್ಮ ಮಕ್ಕಳಿಗೆ ಮ್ಯಾಥ್ ಹೇಳ್ಕೊಡ್ಬೇಕಾದ್ರೆ ಸೆಟ್ ಸಬ್ಸೆಟ್ ವಿವರಿಸಬೇಕಾದ್ರೆ ಪ್ರತಿಯೊಂದು ವಿಷಯದಲ್ಲೂ ಪ್ರಪಂಚ ಅನ್ನೋ ಬಹಳ ದೊಡ್ಡ ಸೆಟ್ ಒಂದಿದೆ, ಅದರ ಒಳಗೆ ನಮ್ಮ ರಾಷ್ಟ್ರ, ನಮ್ಮ ರಾಜ್ಯ, ನಮ್ಮ ಊರು, ನಮ್ಮ ಸಮಾಜ, ನಮ್ಮ ಗುಂಪು, ನಾನು ಅನ್ನೋ ಸಬ್ಸೆಟ್ಗಳಿರ್ತವೆ. ನಮ್ಮ ವೈಯಕ್ತಿಕ ಸಬ್ಸೆಟ್ಗಳಿಗಿಂತ ಮಾನವೀಯತೆ ಅನ್ನೋ ಬೃಹತ್ ಸೆಟ್ ಬಹಳ ಮುಖ್ಯ ಅನ್ನೋದರ ಮೂಲಕ ಅನುಕಂಪ, ಎಂಪತಿ ಅನ್ನೋದನ್ನ ಸೆಟ್ ಥಿಯರಿ ಮೂಲಕ ಆ ನೆಪದಲ್ಲಿ ಹೇಳ್ಕೊಡ್ಬಿಡಿ. ಪ್ರೀತಿಯ ಶಿಕ್ಷಕರೇ, ನಮ್ಮ ಮಕ್ಕಳಿಗೆ ಹಿಸ್ಟ್ರಿ ಕ್ಲಾಸ್ನಲ್ಲಿ ಇತಿಹಾಸವನ್ನ ವಿವರಿಸಬೇಕಾದ್ರೆ ಎಲ್ಲದಕ್ಕೂ ಕೊನೆ ಅಂತ ಒಂದಿದೆ. ಸಿನಿಮಾ ಕೊನೆಯಲ್ಲಿ ಶುಭಂ ಅಂತ ಹಾಳಿ ಮುಗೀತು ಅಂತ ಹೇಳ್ತಾರೆ, ಒಂದು ಟಿವಿ ಸೀರಿಯಲ್ ಮುಗಿಯುತ್ತೆ, ವೆಬ್ ಸೀರೀಸ್ ಮುಗಿಯುತ್ತೆ, ಡಾಕ್ಯುಮೆಂಟರಿ ಮುಗಿಯುತ್ತೆ. ಆದರೆ ಕೊನೆ ಇಲ್ಲದೆ ಇರೋದು ಅಂದ್ರೆ ಇತಿಹಾಸ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಇತಿಹಾಸವನ್ನ ಸೃಷ್ಟಿ ಮಾಡಬಹುದು. ನಾವಿವತ್ತು ಓದ್ತಿರುವಂತಹ ಗಾಂಧಿ, ನೆಲ್ಸನ್ ಮಂಡೇಲಾ ತರ ನಾಳೆ ನಮ್ಮ ಮಕ್ಕಳ ಕಥೆಗಳನ್ನ ಇತಿಹಾಸದ ಪುಸ್ತಕದಲ್ಲಿ ಬರೋ ತರ ಅದ್ಭುತವಾದಂತಹ ಸಾಧನೆಗಳನ್ನ ಪ್ರತಿಯೊಬ್ಬರು ಮಾಡಕ್ಕೆ ಪ್ರಯತ್ನ ಪಡಬೇಕು ಅನ್ನೋದನ್ನ ಮಕ್ಕಳಿಗೆ ಇತಿಹಾಸವನ್ನ ಓದೋದ್ರ ಜೊತೆಗೆ ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಶಕ್ತಿಯನ್ನ ಕಲ್ಪಿಸ್ಕೊಳ್ಳಿ ಅಂತ ಹಿಸ್ಟ್ರಿ ಕ್ಲಾಸಲ್ಲಿ ಹೇಳ್ಕೊಡಿ. ಪ್ರೀತಿಯ ಶಿಕ್ಷಕರೇ, ಜಾಗ್ರಫಿಯಲ್ಲಿ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಆಸ್ಟ್ರೇಲಿಯಾ, ಅದು ಫ್ರಾನ್ಸ್, ಇದು ಅಲಾಸ್ಕಾ, ಇದು ಚೈನಾ ಅಂತ ಬೇರೆ ಬೇರೆ ದೇಶಗಳ ಬಗ್ಗೆ ವಿವರಿಸಬೇಕಾದ್ರೆ ಬೇರೆ ಬೇರೆ ಸಂಸ್ಕೃತಿಗಳು, ಬೇರೆ ಬೇರೆ ಭಾಷೆಗಳು, ಆ ಭಾಷೆಗೆ ಇರುವಂತ ವೈವಿಧ್ಯತೆ, ಆ ಜಾಗಕ್ಕೆ ಜನಕ್ಕೆ ಇರುವಂತ ಅವ್ರದ್ದೇ ಆದ ಹಿರಿಮೆ, ಎಲ್ಲಾ ಬೇರ್ಪಾಡುಗಳ ಮಧ್ಯೆ ನಮ್ಮೆಲ್ಲರ ಮಧ್ಯೆ ಇರುವಂತ ಕಾಮನಾಲಿಟಿ, ನಾವೆಲ್ಲರೂ ಮಾನವರು ಅನ್ನೋ ಸಾಮಾನ್ಯ ಗುಣವನ್ನ ಜಾಗ್ರಫಿ ಮೂಲಕ ಬೋಧಿಸಿ. ಪ್ರೀತಿಯ ಶಿಕ್ಷಕರೇ, ಇಂಗ್ಲಿಷ್, ಸಂಸ್ಕೃತ, ಹಿಂದಿ, ಕನ್ನಡ ಅನ್ನೋ ಭಾಷೆಗಳನ್ನ ಹೇಳ್ಕೊಡ್ಬೇಕಾದ್ರೆ ಆ ಭಾಷೆಗಳ ವ್ಯಾಕರಣ, ಕವಿಗಳು, ಸಾಹಿತ್ಯಗಳು, ಶ್ರೇಷ್ಠ ಕೃತಿಗಳನ್ನ ಪರಿಚಯ ಮಾಡಬೇಕಾದ್ರೆ ಪದಗಳಿಗೆ ಇರುವಂತ ಅಪಾರವಾದ ಶಕ್ತಿ, ಎರಡು ಮನಸ್ಸುಗಳ ಮಧ್ಯೆ ಒಂದು ವೈಮನಸ್ಸು ಅಥವಾ ಎರಡು ದೇಶಗಳ ಮಧ್ಯೆ ಒಂದು ಯುದ್ಧವನ್ನ ಸೃಷ್ಟಿಸಬಲ್ಲಂತ ಅತಿ ದೊಡ್ಡ ಆಯುಧ ಅಂದ್ರೆ ಪದಗಳು. ಆ ಪದಗಳನ್ನ ಎರಡು ಮನಸ್ಸುಗಳು, ಎರಡು ಜಾತಿಗಳು, ಎರಡು ಗುಂಪುಗಳ ಮಧ್ಯೆ ಸೇತುವೆಯಾಗಿ ಮಾಡಬಲ್ಲ ವರವಾಗಿ ಪರಿಗಣಿಸಿ ವಿನಾಶಕ್ಕೆ ಕಾರಣ ಆಗುವಂತ ಶಾಪವಾಗದಂತೆ ತಮ್ಮ ಮಕ್ಕಳಿಗೆ ಪವರ್ ಆಫ್ ಕಮ್ಯುನಿಕೇಶನ್ ತಿಳಿಸಿ ಹೇಳಿ. ಪ್ರೀತಿಯ ಶಿಕ್ಷಕರೇ, ಪಿಟಿ ಕ್ಲಾಸು, ಕ್ರಿಕೆಟ್ ಕೋಚಿಂಗ್, ಬಾಸ್ಕೆಟ್ಬಾಲ್ ಪ್ರಾಕ್ಟೀಸು ಅಂತ ಆರೋಗ್ಯದ ಕಡೆ ಆಟಗಳ ಮೂಲಕ ಗಮನ ಸೆಳೆಯಬೇಕಾದ್ರೆ ದೈಹಿಕ ಆರೋಗ್ಯದಷ್ಟೇ ಮುಖ್ಯ ಮಾನಸಿಕ ಆರೋಗ್ಯ ಅನ್ನೋ ಮುಖ್ಯವಾದ ಪಾಠವನ್ನ ಹೇಳ್ಕೊಡಿ. ಆರೋಗ್ಯಕರವಾದ ಮನಸ್ಸು ನೀಡುವಂತಹ ನೆಮ್ಮದಿಗಿಂತ ದೊಡ್ಡ ಯಶಸ್ಸು ಇನ್ನೊಂದಿಲ್ಲ ಅಂತ ನಮ್ಮ ಮಕ್ಕಳು ತಿಳಿದುಕೊಳ್ಳೋದ್ರ ಜೊತೆಗೆ ಮಾನಸಿಕ ಸಮಸ್ಯೆ ಇರುವಂತ ಬೇರೆಯವ್ರ ಜೊತೆ ಕನಿಕರದಿಂದ ವರ್ತಿಸೋದು ಹೇಗೆ ಅನ್ನೋದನ್ನ ತಯಾರಿ ಮಾಡಿ. ಪ್ರೀತಿಯ ಶಿಕ್ಷಕರೇ, ನಮ್ಮ ಮಕ್ಕಳಿಗೆ ಸಿಲೆಬಸ್ನಲ್ಲಿ ಇರುವಂಥ ಪಾಠಗಳ ಜೊತೆಗೆ ಜೀವನವನ್ನು ಎದುರಿಸುವಂಥ ಶಕ್ತಿ, ಧೈರ್ಯ, ನಂಬಿಕೆ, ಆತ್ಮವಿಶ್ವಾಸ, ಶಿಸ್ತು, ಕರುಣೆ
ಎಲ್ಲವನ್ನೂ ಪಡೆಯಬಹುದಾದಂಥ ವಾತಾವರಣವನ್ನು ನಿಮ್ಮ ಶಾಲೆಗಳಲ್ಲಿ ನಿರ್ಮಾಣ ಮಾಡಿ. ಮಾಸ್ ಕಾರ್ಡ್ನಲ್ಲಿ ಮಾತ್ರ ಅಲ್ಲ, ಜೀವನದಲ್ಲೂ ಡಿಸ್ಟಿಂಕ್ಷನ್ ಪಡೆಯಬಲ್ಲಂಥ ವಿದ್ಯಾರ್ಥಿಗಳು ನಿಮ್ಮ ಕ್ಲಾಸ್ ರೂಮಿಂದ ಹೊರಬರಲಿ. ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.